ನಾವು ಇಂದು ಯೋಜನೆಯನ್ನು ಕುರಿತು ಸ್ವಲ್ಪ ವಿಚಾರ ಮಾಡೋಣ. ಯೋಜನೆ ಅಂದರೆ ಏನು, ಅದು ಯಾಕೆ ಬೇಕು, ಯಾರಿಗೆಲ್ಲ ಬೇಕು, ಅದರ ಅವಶ್ಯಕತೆ ಏನು ಎಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಯೋಜನೆ ಎಂದರೆ ಪೂರ್ವಸಿದ್ಧತೆ, ಪೂರ್ವಭಾವಿಕ ಸಿದ್ಧತೆ. ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವ ಮೊದಲು ಆ ಕಾರ್ಯಕ್ಕೆ ಕೈಗೊಳ್ಳಬೇಕಾದ ಕಾರ್ಯಚಟುವಟಿಕೆಗಳನ್ನು ಕುರಿತು ಆಲೋಚಿಸುವುದು, ಪೂರ್ವಸಿದ್ಧತೆಯನ್ನು ತಯಾರಿಸಿಕೊಳ್ಳುವುದು. ಇದಕ್ಕೆ ಪ್ರಿಲಿಮಿನರಿ ಪ್ರಿಪ್ರೇಷನ್ ಅಂತ ಹೇಳ್ತಾರೆ, ಪೂರ್ವಭಾವಿಕ ಸಿದ್ಧತೆ. ಈ ಯೋಜನೆ ಯಾರಿಗೆಲ್ಲ ಬೇಕು, ಇದರ ಅವಶ್ಯಕತೆಯಾದರೂ ಏನು? ಯೋಜನೆ ಪ್ರತಿಯೊಬ್ಬರಿಗೂ ಬೇಕು. ದೇಶದ ಪ್ರಧಾನಿಯಿಂದ ಹಿಡಿದು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಗೃಹಿಣಿಯವರೆಗೂ ಯೋಜನೆ ಬೇಕು, ಅವಶ್ಯಕವಾಗಿ ಬೇಕು. ಆದ್ದರಿಂದ ಯಾವುದೇ ಕೆಲಸವನ್ನು ನಾವು ಯಶಸ್ವಿಯಾಗಿ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಾದ್ರೆ, ಪೂರ್ಣಗೊಳಿಸಬೇಕಾದ್ರೆ ನಾವು ಯೋಜನೆಯನ್ನು ಮಾಡಿಕೊಂಡಿರಲೇಬೇಕು. ಉದಾಹರಣೆ ಹೇಳೋದಾದರೆ, ಈಗ ಒಂದು ಕಟ್ಟಡವನ್ನು ನಿರ್ಮಿಸಬೇಕಾದರೆ ಅದಕ್ಕೆ ಬ್ಲೂ ಪ್ರಿಂಟ್ ತಯಾರಿಸ್ತಾರೆ, ನೀಲನಕ್ಷೆ ಅಂತೀವಲ್ಲ, ಅದನ್ನು ತಯಾರು ಮಾಡ್ತಾರೆ. ಹಾಗೆ ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆ ಆಗಬೇಕಾದ್ರೆ ಅವನು ತನ್ನದೇ ಆದ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಪ್ರತಿನಿತ್ಯ ತನ್ನ ಸಮಯವನ್ನು ಇಂತಿಷ್ಟು ಸಮಯ ಎಂದು ಪ್ರತಿಯೊಂದು ಸಬ್ಜೆಕ್ಟ್ಗೂ ವಿಷಯಕ್ಕೂ ನಿರ್ಧರಿಸಿ ಆ ರೀತಿ ಅಧ್ಯಯನ ಮಾಡ್ಕೊಂಡು ಹೋಗಬೇಕು. ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆಗಳನ್ನು ಆಲೋಚಿಸಿ ಅದಕ್ಕೆ ಉತ್ತರವನ್ನು ಬರೀತಾ ಹೋಗಬೇಕು. ಸಮಸ್ಯೆಗಳು ಅರ್ಥವಾಗದ ಘಟಕಗಳನ್ನು ತಮ್ಮ ಶಿಕ್ಷಕರ ಜೊತೆ ಚರ್ಚೆ ಮಾಡಬೇಕು. ಈ ರೀತಿ ಅವನು ಪ್ರಿಪೇರ್ ಆದರೆ ಖಂಡಿತವಾಗೂ ಅವನಿಗೆ ಪರೀಕ್ಷೆ ಅನ್ನೋದು ಕಷ್ಟ ಆಗೋದಿಲ್ಲ. ಯಾವಾಗ ಕೊಟ್ಟರು, ನಿದ್ದೆಲ್ಲಿ ಕೊಟ್ಟರು ಪರೀಕ್ಷೆ ಪಾಸ್ ಮಾಡೋದಕ್ಕೆ ತಯಾರಾಗಿರ್ತಾನೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಯೋಜನೆ ಅವಶ್ಯಕ. ಅದೇ ರೀತಿ ಒಬ್ಬ ಸಾಮಾನ್ಯ ಗೃಹಿಣಿ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಬೇಕಾದ್ರೆ ಅವಳು ಪ್ಲ್ಯಾನ್ ಮಾಡಬೇಕಾಗುತ್ತೆ, ಹೇಗೆ, ಯಾವ ರೀತಿ ಅಂತ ಹೇಳಿ. ಅದರಿಂದ ಯೋಜನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಬೇಕಾದಂತಹ ಒಂದು ಅವಶ್ಯಕವಾದ ಚಟುವಟಿಕೆ. ಅದರಿಂದ ಇದು ಕೇವಲ ಆಡಳಿತಗಾರರಿಗೆ, ದೇಶದ ಆಡಳಿತ ನಡೆಸೋರಿಗೆ, ಪ್ರಧಾನಿಗಳಿಗೆ, ರಾಷ್ಟ್ರಪತಿಗಳಿಗೆ ಅಂತ ಭಾವಿಸಬಾರ್ದು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ, ಒಬ್ಬ ಕೂಲಿಕಾರನಿಗೂ ಬೇಕು. ತಾನೆಷ್ಟು ದುಡಿತಾ ಇದ್ದೀನಿ, ಎಷ್ಟು ಉಳಿಸಿದ್ರೆ ನಾನು ಮುಂದಿನ ವರ್ಷದಲ್ಲಿ ಒಂದಷ್ಟು ಹಣ ಸೇವ್ ಮಾಡ್ಬೋದು ಅಂತ ಎಲ್ಲ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಕಾಣಬೇಕಾದ್ರೆ, ತನ್ನ ಜೀವನದಲ್ಲಿ ಕಂಡಂತಹ ಕನಸುಗಳನ್ನು ಸುಲಲಿತವಾಗಿ ಈಡೇರಿಸಿಕೊಂಡು ಹೋಗಬೇಕಾದ್ರೆ ಅವನು ಯೋಜನೆಗಳನ್ನ ತಯಾರಿಸಿಕೊಂಡು ಅದರಂತೆ ಕಾರ್ಯಮಗ್ನನಾಗಬೇಕು. ಹಾಗಾದರೆ ಈ ಯೋಜನೆ ರೂಪಿಸುವುದು ಹೇಗೆ, ಇದರಲ್ಲಿ ಬರ್ತಕ್ಕಂಥ ಹಂತಗಳು ಯಾವುದು ನೋಡೋಣ ಬನ್ನಿ. ಈ ಯೋಜನೆ ಯಶಸ್ವಿ ಆಗಬೇಕಾದ್ರೆ ಅಥವಾ ಇದನ್ನು ರೂಪಿಸುವುದು ಹೇಗೆ ಅಂದರೆ, ಮೊದಲನೇದಾಗಿ ನಾವು ಏನು ಮಾಡಬೇಕು, ನಾವು ಕೈಗೊಂಡಿರ್ತಕ್ಕಂಥ ಕಾರ್ಯದ ಬಗ್ಗೆ, ಆ ಕಾರ್ಯದ ಗುರಿಯ ಬಗ್ಗೆ ನಮ್ಮಲ್ಲಿ ಸ್ಪಷ್ಟವಾದ ಒಂದು ಕಲ್ಪನೆ ಇರಬೇಕು. ನಾವು ಗುರಿಯನ್ನು ಗೋಲ್ನ ನಿರ್ಧರಿಸ್ಕೊಳ್ಬೇಕು ಏನಂತ. ಆದ್ದರಿಂದ ನಾವು ಹೊರಟಿರ್ತಕ್ಕಂಥ ಕಾರ್ಯ ಏನು, ಅದರ ಗುರಿ ಏನು, ಉದ್ದೇಶ ಏನು, ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಕಲ್ಪನೆ ಇರಬೇಕು. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನೋ ರೀತಿ ಆಗಬಾರ್ದು. ಆದ್ದರಿಂದ ಎರಡನೇದಾಗಿ ಆ ಕಾರ್ಯವನ್ನು ಮುಗಿಸಲು ಬೇಕಾದಂತಹ ಸಮಯವನ್ನು ನಿಗದಿಪಡಿಸ್ಕೊಳ್ಬೇಕು. ಕೈಗೊಂಡ ಕಾರ್ಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕಂಪ್ಲೀಟ್ ಆಗೋ ಥರ ಇರಬೇಕು. ಸುಮ್ಮನೆ ವರ್ಷಾನ್ಗಟ್ಟಲೆ ಡ್ರ್ಯಾಗನ್ ಮಾಡೋದಲ್ಲ, ಅದನ್ನು ಎಳಿತಾ ಇರೋದಲ್ಲ, ಮುಗಿಸ್ಬೇಕು. ಒಂದು ಯೋಜನೆ ಕಂಪ್ಲೀಟ್ ಮಾಡಬೇಕಂದ್ರೆ ಅದಕ್ಕೊಂದು ನಿಗದಿತ ಸಮಯವನ್ನು ಇಟ್ಕೊಳ್ಬೇಕು. ಮೂರನೇದಾಗಿ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಅಂದಾಜುಗೊಳಿಸಬೇಕು. ಬೇಕಾದ ಖರ್ಚು ವೆಚ್ಚಗಳೇನು, ಅದರ ಸೋರ್ಸ್ ಏನು, ಎಲ್ಲಿಂದ ಬರುತ್ತೆ, ಈಗ ನಮ್ಮ ಹತ್ರ ಎಷ್ಟಿದೆ, ಲೋನ್ ಎಷ್ಟು ಬೇಕಾಗುತ್ತೆ, ಅದನ್ನು ತೀರಿಸೋದಕ್ಕೆ ಏನು ಮಾಡಬೇಕು, ಅದೆಲ್ಲದರ ಬಗ್ಗೆ ನಾವು ಆಲೋಚಿಸಿ ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಖರ್ಚು ವೆಚ್ಚವನ್ನು ನಿರ್ಧರಿಸಿಕೊಳ್ಬೇಕು. ಅಂದರೆ ಆಯವ್ಯಯ ಪಟ್ಟಿಯನ್ನು ತಯಾರಿಸ್ಕೊಳ್ಬೇಕು. ಅದಾದ ನಂತರ ಇನ್ನಿತರ ಸಂಪನ್ಮೂಲಗಳನ್ನು ಕೂಡ ಕುರಿತು ಆಲೋಚಿಸಿರಬೇಕು. ವಸ್ತುಗಳೇನು, ವ್ಯಕ್ತಿಗಳೇನು, ಯಾರ್ಯಾರ ಸಹಾಯ ಬೇಕಾಗುತ್ತೆ, ಯಾರ್ಯಾರನ್ನ ಭೇಟಿ ಮಾಡಬೇಕಾಗುತ್ತೆ, ಇಂತಹ ಎಲ್ಲ ವಿಚಾರಗಳ ಬಗ್ಗೆ ಮುಂಜಾಗ್ರತವಾಗಿ ಕೆಲವು ಕ್ರಮಗಳನ್ನು ಕೈಗೊಂಡಿರಬೇಕು. ನಂತರ ತಜ್ಞರ ಜೊತೆ, ಅಂದರೆ ಯಾರು ಆ ಕ್ಷೇತ್ರದಲ್ಲಿ ಅನುಭವಿಗಳಾಗಿರ್ತಾರೆ, ನುರಿತವರಾಗಿರ್ತಾರೆ, ಅದೇ ಕೆಲಸ ಮಾಡ್ತಾ ಇರ್ತಾರೆ, ಅಂತಹವರ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಸಹಾಯ, ಸಲಹೆ, ಸೂಚನೆಗಳನ್ನ ಪಡೆದು ಅದರಂತೆ ನಾವು ಕಾರ್ಯಮಗ್ನರಾಗಬೇಕು. ಇನ್ನು ಕಾರ್ಯ ಮಧ್ಯದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳು ಏನು ಅಂತ ಮುಂಚಿತವಾಗಿ ಆಲೋಚನೆ ಮಾಡಿರಬೇಕು. ಯಾಕೆ ಅಂದರೆ ಸಮಸ್ಯೆ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ. ಅನಿರೀಕ್ಷಿತವಾದ ಘಟನೆಗಳು ಬಂದು ಎದುರಾಗುತ್ತೆ.
ಅದರಿಂದ ಅನಿರೀಕ್ಷಿತ ಘಟನೆಗಳು ಬಂದು ಎದುರಾದಾಗ ನಾವು ದ್ಯುತಿಗೆಡಬಾರದು. ಅದಕ್ಕೆ ಸೂಕ್ತ ಚಟುವಟಿಕೆಗಳನ್ನ ತೀರ್ಮಾನಗಳನ್ನ ಕೈಗೊಂಡಿರಬೇಕು. ಅದಕ್ಕಾಗಿ ನಾವು ಪೂರ್ವಭಾವಿಕವಾಗಿ ಕಾರ್ಯಮಧ್ಯದಲ್ಲಿ ಏಳಬಹುದಾದ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ತೀರ್ಮಾನಗಳನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಇದಾದ ನಂತರ ಮೌಲ್ಯಮಾಪನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರಬೇಕು. ಅಂದರೆ ಅದು ಒಂದು ಸಂಸ್ಥೆ ಆಗಿದ್ದರೆ ಅಥವಾ ಯಾವುದಾದ್ರೂ ಯೋಜನೆ ಆಗಿದ್ದರೆ, ನಿರ್ದಿಷ್ಟವಾದ ಸಂಸ್ಥೆಗೆ ಸಲ್ಲಿಸಬೇಕಾದ ಯೋಜನೆ ಆಗಿದ್ದರೆ ಅದಕ್ಕೆಲ್ಲ ಟೂಲ್ಸ್ ಎಲ್ಲ ಬೇಕಾಗುತ್ತೆ. ಆದರೆ ದಿನನಿತ್ಯದ ಚಟುವಟಿಕೆ ಆದರೆ ಹಾಗೆ ನಾವು ಮಾನಸಿಕವಾಗಿ ಅದರ ಬಗ್ಗೆ ಮೌಲ್ಯಮಾಪನ ಕಲ್ಪನೆ ನಮ್ಮಲ್ಲಿರಬೇಕು. ಅಂದರೆ ನಾವು ಇಟ್ಕೊಂಡಿದ್ದಂಥ ಗುರಿ ಈಡೇರ್ತಾ ಎಷ್ಟು ಮಟ್ಟಿಗೆ ನಾವು ಯಶಸ್ವಿಯಾದ್ವಿ, ಇನ್ನೇನೇನು ಮಾಡಬೇಕಾಗಿತ್ತು, ಏನು ಸಮಸ್ಯೆ ಆಯಿತು ಅಂತ ಎಲ್ಲ ಸ್ವಲ್ಪ ಮೌಲ್ಯಮಾಪನ ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಮುಂದೆ ಇಂತಹ ಕಾರ್ಯಗಳನ್ನ ಕೈಗೊಳ್ಳುವಾಗ ಅದು ನಮಗೆ ಸಲಹೆ ಸೂಚನೆಗಳನ್ನ ಉತ್ತಮವಾದ ಅನುಭವವನ್ನು ಒದಗಿಸುತ್ತೆ. ಆದ್ದರಿಂದ ಅಂತಿಮವಾಗಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಮತ್ತು ಕಾರ್ಯವನ್ನು ಅನುಷ್ಠಾನಗೊಳಿಸುವಾಗ, ಇಷ್ಟೆಲ್ಲ ಮಾಡಿಕೊಂಡು ಕಾರ್ಯವನ್ನು ಅನುಷ್ಠಾನಗೊಳಿಸುವಾಗ ಆ ಭಗವಂತನಲ್ಲಿ ನಾವು ನಂಬಿಕೆಯನ್ನು ಇಡಬೇಕಾಗುತ್ತೆ. ಯಾವುದೇ ಕೆಲಸ ಆಗ್ಬೋದು, ಕೆಲಸ ಕಂಪ್ಲೀಟಾಗಿ ಯಶಸ್ವಿ ಆಗಬೇಕಾದ್ರೆ, ಪೂರ್ಣಗೊಳ್ಳಬೇಕಾದ್ರೆ ಭಗವಂತನ ಕೃಪೆಯೂ ಬೇಕು. ಹಾಗಾಗಿ ದೇವರಲ್ಲಿ ನಂಬಿಕೆಯನ್ನು ಇಟ್ಟು ನಮ್ಮ ಕಾರ್ಯದಲ್ಲಿ ನಾವು ಮುನ್ನಡೀತಾ ಹೋಗಬೇಕು. ಹೀಗೆ ಮಾಡೋದ್ರಿಂದ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಚೆನ್ನಾಗಿ ಯಶಸ್ವಿಯಾಗಿ ಸುಸೂತ್ರವಾಗಿ ನಾವು ಅಂದುಕೊಂಡಂತಹ ನಿಗದಿತ ಕಾಲದಲ್ಲಿ ಪೂರ್ಣಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಕಾಣೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಸಮಸ್ಯೆಗಳಿಂದ ಮುಕ್ತವಾಗಿ ಸಂತೋಷವಾಗಿ ಕಾಲ ಕಳೀಬೋದು. ಹಾಗಾಗಿ ನಾವು ಯಾವುದೇ ಕೆಲಸ ಅಂದರೆ ಭಾರ ಅಂದ್ಕೊಳ್ಳದೆ ಅದನ್ನು ಹೂವು ಎತ್ತಿದಷ್ಟು ಸುಗಮವಾಗಿ ಸುಲಲಿತವಾಗಿ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಹೋಗಬೇಕಂದ್ರೆ ನಾವು ಯೋಚನೆಯನ್ನು ಮಾಡಲೇಬೇಕು. ಆದ್ದರಿಂದ ಯೋಜನೆ ಅನ್ನುವುದು ಯಶಸ್ವಿ ಜೀವನದ ಒಂದು ಸೋಪಾನ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದಗಳು.